ಇದೆ ಮಾರ್ಚ್ ಡೇಟ್ ನೋಡ ಮೂರ್ತ ನೋಡಪ್ಪ ನೋಡೋದಿಲ್ಲ ಏನೋ ಸ್ಕೆಚ್ ಆಗ್ತಾವನೆ. ಮಾರ್ಚ್ 15. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಾವು ಯಾಕೆ ನಮ್ಮ 15 ನಿಮಿಷ ಬಿಡಬಾರ್ದು? ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಚ್ 15ಕ್ಕ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನ್ ಅನ್ಸುತ್ತೆ ಹಿಂಗೆ? ಅಪಾಯವಿದೆ ಎಚ್ಚರಿಕೆ ನೋಡಿದವರು, ಅಣ್ಣಯ್ಯ ನೋಡಿದವರು, ಅಣ್ಣ ಅಂದು ನನ್ನ ಯೌವನ ಪೂರ್ತಿ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಯ್ತು. ಒಬ್ಬರಿಗೆ ಕೃಷ್ಣ ನೋಡ್ಬೇಕು ಅಂತ ಹೇಳಿ ಎಂತ ಅನ್ಸೋದು? ಬರೀ ಇಂಥದೆಯಾ? ಒಂದಿಲ್ಲ, ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ. ಅಲ್ಲಲ್ಲಲ್ಲಲ್ಲ ಬೈದ್ಬಿಟ್ರಿ ಜನ ಬೈಬೋದು. ಏನು ಹೇಳ್ಬೇಕು ಅಂತ ಇದೆ ಜನರಿಗೆ? 15 ನಿಮಿಷ ಯಾಕೆ ಅವರು ಸೆಂಡ್ ಮಾಡೋದು? ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಹೊಸ ಪ್ರಯೋಗ ಒಂದು ಮಾಡಿದೀವಿ. ನೀವು ನಿರ್ದೇಶನದಲ್ಲಿ ಪ್ರಯೋಗ ಮಾಡಿದ್ದೀರಾ, ನಾವು ನಟನೆಯಲ್ಲಿ ಪ್ರಯೋಗ ಮಾಡಿದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹೊಸ ತರದ ಏನೋ ಒಂದು ಮಾಡಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏನೋ ರೊಟೀನ್ ಅಲ್ಲಿರೋದೇನೋ ಮಾಡೋಣ ಅಂತ ಹೊರಟಿದ್ವಿ. ಆ್ಯಂಡ್ ಪ್ರಯೋಗಗಳಿಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಕಮೆಂಟ್ ಬರೋದು ಬಹಳ ಸಹಜ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಗಂತ ನಾವು ಪ್ರಯೋಗ ನಿಲ್ಸಕ್ಕಾಗಲ್ಲ. ಹೌದು ಅಲ್ವಾ? ಆ ಲೆಕ್ಕದಲ್ಲಿ ಏನು ತೊಂದರೆ ಇಲ್ಲ. ಬಟ್ 15 ನಿಮಿಷ ಕೊಡ್ಬೋದು, ಜನ ಕೊಡ್ಬೋದು. ನಾವು ಕೊಡ್ತೀವಿ. ಪ್ರತಿದಿನ ನನಗೆ ಅರ್ಧ ಗಂಟೆ ಕೊಡ್ತಾರೆ, ಸಿನಿಮಾಕ್ಕೆ ನನ್ನ 2.5 ಗಂಟೆ ಕೊಡ್ತಾರೆ. ನನ್ನ ಕಿರುಚಿತ್ರಕ್ಕೆ ನೀನು ಅದಕ್ಕೆ ಹೇಗೆ ಹೇಳ್ತೀವಿ 15 ನಿಮಿಷ ಕೊಡಲ್ಲ. ಕೊಡ್ತಾರೆ ಅಲ್ವಾ? ಏನಾದ್ರು ಹೊರಡೋದಿದ್ರೆ ವಿಕಾಸ್ ಜೊತೆ ಟ್ಯಾಗ್ ಮಾಡಿ, ಬೈಯೋದಿದ್ರೆ ನನ್ನನ್ನು ಟ್ಯಾಗ್ ಒಪ್ತೆ ಕಡೆ ಒಪ್ತೆ. ಇಲ್ಲ, ಅದೇನು ಸಮಸ್ಯೆ ಇಲ್ಲ. ನಾವೊಂದು ಟೀಮ್ ಆಗಿ ಕೆಲಸ ಮಾಡ್ತಾ ಅದು ಏನೇ ಬಂದ್ರು ಒಟ್ಟಿಗೆ ತೋಳ್ತೀವಿ ಅಂತ. ಬರೀ ಡೌಗಳು ನಿಂತು. ಮಾರ್ಚ್ 15 ಯೂಟ್ಯೂಬ್ ಅಲ್ಲಿ ಬರುತ್ತೆ. ನಿಮ್ಮ ಅಪ್ಪ ಕೊಡ್ತಾನೆ. ಒಂದೊಮ್ ದ್ವಯಂ ಹೇಳ್ರಪ್ಪ. ಎಲ್ಲೋ ಡೈರೀಸ್ ಪ್ರೊಡಕ್ಷನ್ ಹೇಳ್ರು. ನಾನು ನಿರ್ದೇಶಿಸಿರುವ ನಮ್ಮ ವಿಕಾಸ್ ನಟಿಸಿರುವ ಕಿರುಚಿತ್ರ ಒಂದೊಮ್ ದ್ವಯಂ. ನಮ್ಮ ಅಭಿಮಾನಿಗಳು, ನಮ್ಮ ಪ್ರೇಕ್ಷಕ ಪ್ರಭುಗಳು ಯಾವಾಗ್ಲೂ ಬೈಯೋದು ನಮ್ಮ ಬೆಟರ್ಮೆಂಟಿಗೆ, ನಾಳೆ ಚೆನ್ನಾಗಿ ಮಾಡ್ಲಿ ಅಂತ. ಅದೇನೇ ಇದ್ರು ಖುಷಿಲೇ ತಗೊಳ್ತೀವಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಅವ್ರಿಗೆ ಇದಿಲ್ಲ ಅಂದ್ರೆ ಇನ್ನೊಂದು ಬೆಟರ್ ಪ್ರಾಡಕ್ಟ್. 3 ವಿಷಯ ನೀವು ನೋಡ್ಬೇಕಾಗಿರೋದು. ಒಂದು ಆಬ್ವಿಯಸ್ಲಿ ವಿಕಾಸ್ ಜೊತೆಯೊಂದು ನಟನೆ 15 ನಿಮಿಷದಲ್ಲಿ ಕೊಡುವಂತ 8 ಬೇರೆ ಬೇರೆ ಲುಕ್ಸ್, ನವರಸರ ಲುಕ್ಸ್. ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎರಡನೇದು ಸಿನಿಮಾ ಕ್ವಾಲಿಟಿಲಿ ಎದ್ದು ಒಂದು ಕಿರುಚಿತ್ರ ನೀವು ಮುಂದೆ ಹಾಕಿರೋದು. ತುಂಬಾ ಚೆನ್ನಾಗಿ ಕೆಲಸ ಮಾಡಿರುವಂತ DOP ರಾಜಾರಾವ್ ಅಂತ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಟಾಮ್ ಜೋಸ್ ಅವರು ಕಲರಿಸ್ಟು. ಯಾರೇ ಅದು? ಋತ್ವಿಕ್ ಮುರಳೀಧರ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಎಲ್ಲ ಮೋಸ್ಟ್ಲಿ ಫಿಲ್ಮ್ ಕ್ರೂ ಅದು ಸೇರ್ಕೊಂಡು ಮಾಡುವಂತಹ ಒಂದು ಕಿರುಚಿತ್ರ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. 3ನೇದು ಬಂದು ಒಂದು ನಾನ್ ಕಮರ್ಷಿಯಲ್, ನಾನ್ ಡಿಸಿಟ್ ಮತ್ತೆ ಒಂದು ಬೇರೆ ಥರದ ಒಂದು ಕತೆ ಲೈನ್ ಇರುವಂತಹ ಒಂದು ಕಿರುಚಿತ್ರ. ಎಷ್ಟೋ ಜನರಿಗೆ ಮೊದಲಿನ ಸತಿ ನೋಡಿದ್ರೆ ಅರ್ಥ ಆಗ್ಬೋದು, ಅರ್ಥ ಆಗದೇನೂ ಇರ್ಬೋದು. ಯಾವ ಮಗನಿಗೆ ಅರ್ಥವಾಗುತ್ತದೆ ಸಿನಿಮಾನ. ಬಟ್ ಆದ್ರೆ ನಾ ಮೊದಲು ಹೇಳಿದ ಪ್ರಯೋಗಾತ್ಮಕ ಕಿರುಚಿತ್ರ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಪ್ರಯೋಗ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಪರವಾಗಿಲ್ಲ ಏನೋ ಮಾಡಿದ್ದಾರೆ ಅನ್ಸ್ಬೋದು, ಕೆಲವರಿಗೆ ಇಷ್ಟ ಆಗದೆ ಹೋಗ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಟ್ ಏನೇ ಇದ್ರು ನಾವು ಖುಷಿಲಿ ತಗೊಳ್ತೀವಿ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಮಾರ್ಚ್ 15 ಸಂಜೆ ಒಂದು 4 ಗಂಟೆಗೆ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು.